ಅದೊಬ್ಬ ಯುವತಿ ಹಿಂದೆ ಬಿದ್ದಿದ್ದ ಆತ ಆಕೆಯನ್ನೇ ಮದುವೆಯಾಗಬೇಕು ಅನ್ಕೊಂಡಿದ್ದ. ಅದೇ ಆಸೆಯಲ್ಲೇ ನಿನ್ನೆ ಆಕೆ ಮನೆ ಬಳಿ ಹೋಗಿದ್ದಾನೆ. ಹೀಗೆ ಪ್ರಿಯತಮಿಯನ್ನ ಮಾತನಾಡಿಸಲು ಹೋಗಿದ್ದವನು ಅಲ್ಲೇ ಹೆಣವಾಗಿದ್ದು ಹತ್ತಾರು ಅನುಮಾನಕ್ಕೆ ಕಾರಣವಾಗಿದೆ. ಪ್ರಿಯತಮೆ ಮನೆ ಬಳಿಯೇ ಪ್ರಿಯಕರನ ಸಾವು. ಹುಡುಗಿ ಪೋಷಕರ ವಿರುದ್ಧ ಕೊಲೆ ಆರೋಪ. ಅದು ರಾತ್ರಿ 11 ಗಂಟೆ ಹೊತ್ತು. ನಿನ್ನೆ ರಾತ್ರಿ ಅದೇ ಹೊತ್ತಲ್ಲೇ ಜನ ಹೀಗೆ ಸೇರೋಕೆ ಕಾರಣವೇ ಯುವಕನ ನಿಗೂಢ ಸಾವು. ಬೆಂಗಳೂರಿನ ಸಿದ್ದಾಪುರ ನಿವಾಸಿ ಅಬ್ದುಲ್ ಹುಸೇನ್ ಸ್ಕ್ರಾಪ್ ಬಿಸಿನೆಸ್ ಮಾಡ್ತಿದ್ದ. ಬ್ಯಾಡರಹಳ್ಳಿ ಗಜಾನನ ಸರ್ಕಲ್ ಬಳಿ ಕೂಡ ಒಂದು ಗೋಡೌನ್ ನಡೆಸುತ್ತಿದ್ದ. 7-8 ವರ್ಷಗಳಿಂದ ಅದೇ ಏರಿಯಾದ ಯುವತಿಯನ್ನ ಲವ್ ಮಾಡ್ತಿದ್ದ. ಇದರ ನಡುವೆ ಆ ಯುವತಿ ಪೋಷಕರು ಕಾಮಾಕ್ಷಿ ಪಾಳ್ಯಕ್ಕೆ ಶಿಫ್ಟ್ ಆಗಿದ್ರು. ಹೀಗಾಗಿ ಆಕೆಯನ್ನ ಮಾತನಾಡಿಸೋಕೆ ಅಂತ ನಿನ್ನೆ ಹುಸೇನ್ ಕಾಮಾಕ್ಷಿ ಪಾಳ್ಯಕ್ಕೆ ಹೋಗಿದ್ದಾನೆ. ಹೀಗೆ ಹೋದವನೇ ಹೆಣವಾಗಿದ್ದಾನೆ. ಆತ್ಮಹತ್ಯೆಯೋ ಕೊಲೆಯೋ? ತಡರಾತ್ರಿ ಆಟೋದಲ್ಲಿ ಆಗಿದ್ದೇನೋ? ಯುವತಿಯನ್ನ ಮನಸಾರೆ ಪ್ರೀತಿಸುತ್ತಿದ್ದ ಹುಸೇನ್ ಆಕೆಯನ್ನೇ ಮದುವೆಯಾಗಲು ನಿರ್ಧರಿಸಿದ್ದ. ಆದ್ರೆ ಆಕೆಯ ಪೋಷಕರಿಗೆ ಇದು ಇಷ್ಟ ಇರಲಿಲ್ಲ. ಇದರ ನಡುವೆ ನಿನ್ನೆ ರಾತ್ರಿ ಯುವತಿಯನ್ನ ಭೇಟಿ ಮಾಡಲು ಹೋಗಿದ್ದಾನೆ. ಈ ವೇಳೆ ಗಲಾಟೆಯಾಗಿದ್ದು ಹುಸೇನ್ ಗೋಡೌನ್ನಲ್ಲೇ ನೇಣು ಬಿಗಿದುಕೊಂಡಿದ್ದಂತೆ. ಇದನ್ನ ಗಮನಿಸಿದ ಯುವತಿ ತಂದೆ ಹುಸೇನ್ ಅಣ್ಣನಿಗೆ ಕರೆ ಮಾಡಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಆಸ್ಪತ್ರೆಗೆ ಕರೆದೊಯ್ಯಲು ಆಟೋದಲ್ಲಿ ಹುಸೇನ್ ಅನ್ನ ಕೂರಿಸಿಕೊಂಡಿದ್ದಾರೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಹುಸೇನ್ ಉಸಿರು ನಿಲ್ಲಿಸಿದ್ದನಂತೆ. ಹೀಗಾಗಿ ಆಟೋದಲ್ಲೇ ಶವ ಬಿಟ್ಟು ಎಲ್ಲರೂ ಎಸ್ಕೇಪ್ ಆಗಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಹುಸೇನ್ ಸಂಬಂಧಿಕರು ಮಾತ್ರ ಇದು ಕೊಲೆ ಅಂತಿದ್ದಾರೆ. ಎಂಟು ವರ್ಷದಿಂದ ಅವ್ರು ಹೇಳ್ತಾ ಇದ್ರು ಈಗ ಮಾಡೋಣ ಅಂತೇಳ್ಬಿಟ್ಟು ನಾವು ಕೇಳಿದ್ದಕ್ಕೆ ಇವತ್ತಿಲ್ಲ ನಾಳೆ ಅಂತೇಳ್ಬಿಟ್ಟು ಈ ತಿಂಗಳು ಬೇಡ ಆ ತಿಂಗಳು ಬೇಡ ಅಂತೇಳ್ಬಿಟ್ಟು ಹಂಗೆ ಸತಾಯಿಸ್ಕೊಂಡು ಬಂದರು. ಆಮೇಲೆ ನೆನ್ನೆ ಕರೆದ್ಬಿಟ್ಟು ಮನೆ ಹತ್ರ ಕರೆದ್ಬಿಟ್ಟು ಏನಾಗಿದೆ ಅಂತ ಯಾರು ಹೊಡೆದವ್ರೆ ಏನು ಗೊತ್ತಿಲ್ಲ, ಗೋಲ್ಡನ್ನಲ್ಲಿ ನೇಣು ಹಾಕ್ಕೊಂಡಿದ್ದಾನೆ ಅಂತೇಳ್ಬಿಟ್ಟು ನಮಗೆ ಇನ್ಫಾರ್ಮೇಷನ್ ಬಂತು. ಇನ್ನು ಪ್ರಕರಣವೊಂದರಲ್ಲಿ ಜೈಲು ಸೇರಿದ ಯುವತಿಯ ಅಣ್ಣ ಇತ್ತೀಚೆಗಷ್ಟೇ ರಿಲೀಸ್ ಆಗಿದ್ದ. ಜೈಲಿನಿಂದ ಹೊರಗೆ ಬರ್ತಿದ್ದಂತೆ ಹುಸೇನ್ಗೆ ವಾರ್ನ್ ಮಾಡಿದ್ದಾರಂತೆ. ಹೀಗಾಗಿ ನಿನ್ನೆ ಕೂಡ ಅವರೇ ಹಲ್ಲೆ ನಡೆಸಿ ಕೊಂದಿದ್ದಾರೆ ಅನ್ನೋ ಆರೋಪ ಇದೆ. ಅಸಹಜ ಸಾವು ಕೇಸ್ ದಾಖಲಿಸಿಕೊಂಡಿರುವ ಕಾಮಾಕ್ಷಿ ಪಾಳ್ಯ ಪೊಲೀಸರು ತನಿಖೆ ನಡೆಸುತ್ತಿದ್ದು, ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಳಿಕವೇ ಈ ಸಾವಿನ ಅಸಲಿಯತ್ತು ಬಯಲಾಗಲಿದೆ. ರಾಚಪ್ಪಾಜಿ ನಾಯಕ್, TV9, ಬೆಂಗಳೂರು.